ನಮಸ್ತೆ ಕರ್ನಾಟಕ, ಹೇಗಿದ್ದೀರಿ? ಒಂದು ವಿಶೇಷ ಸಂಚಿಕೆಯಲ್ಲಿ ನಾವಿವತ್ತಿದ್ದೇವೆ ಅಯ್ಯಜ್ಞಾನಿಯಲ್ಲಿ. ಯಾಕೆ ನಿಮ್ಮನ್ನೆಲ್ಲ ಕರೆದಿರ್ಬೋದು, ಯಾಕೆ ಯಾವಾಗೂ ಪಾಠ ಮಾಡ್ತಿದ್ರಲ್ಲ ಸರ್ ಅಂತ ಕೇಳುವಾಗ, ನೋಡಿ, UPSC ಎಕ್ಸಾಮ್ ಆಗಿರ್ಬೋದು, ಅದು ಒಂದು ಎಕ್ಸಾಮ್. KPSC ಆಗಿರ್ಬೋದು, ಅದು ಒಂದು ಎಕ್ಸಾಮ್. PSI ಆಗಿರ್ಬೋದು, ಅದು ಒಂದು ಎಕ್ಸಾಮ್. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಅದನ್ನು ಸ್ವೀಕಾರ ಹೇಗೆ ಮಾಡಿಕೊಂಡ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಎಕ್ಸಾಮಿನೇಷನ್ ನಂತರ ಯಾಕೆ ಕರೀತಾರೆ, ಅದನ್ನು ಒಂದು ಪರೀಕ್ಷೆ ಅಂತ ಯಾಕೆ ಕರೀತಾರೆ, ಅಲ್ಲಿ ನಿಮ್ಮನ್ನು ಒಂದು ಅಣಿತಾರೆ, ಒಂದು ಮಾನಗಟ್ಟೆಗಳಲ್ಲಿ ಅಣಿತಾರೆ. ಅಲ್ಲಿ ನೀವು ಅಣಗಾಗ ಕ್ಲಿಯರ್ ಆಗಾಗ ನಿಮಗೊಂದು ಆಫೀಸರ್ ರೂಟ್ ಅಂತ ಬರ್ತದೆ, ಹೌದಾ? ಇದಕ್ಕೆ ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು ಅನ್ನುವಂಥದ್ದೇ ತಾತ್ಪರ್ಯ ಇವತ್ತಿನ ಈವೆಂಟ್. ಫಸ್ಟ್ ಆಫ್ ಆಲ್ ನಾನು ನಮ್ಮ ಕ್ಲಾಸಿನ ಹುಡುಗರಿಗೆ, ನಮ್ಮ ಜ್ಞಾನಿಯ ಹುಡುಗರಿಗೆ ಹೇಳ್ತಾ ಇರ್ತೀನಿ, ನೀವು ಬರುವಾಗ ನಿಮ್ಮ ಮೈಂಡಲ್ಲಿ ಏನೂ ಇರಬಾರ್ದು. 20 ವರ್ಷ ಇರ್ಬೋದು, 25 ವರ್ಷ ಇರ್ಬೋದು, 30 ವರ್ಷ ಇರ್ಬೋದು, 35 ವರ್ಷ ಇರ್ಬೋದು. ನಿಮ್ಮ ಈಗೋ, ನಿಮ್ಮ ಜನತೆ, ನಿಮ್ಮ ಒಂದು ಇನ್ಫಾರ್ಮೇಷನ್, ಪಾಸ್ಟ್ ಇನ್ಫಾರ್ಮೇಷನ್ ಎಲ್ಲವನ್ನು ಡಸ್ಟ್ಬಿನ್ಗೆ ಹಾಕಿ ಬನ್ನಿ ಅಂತ. ಯಾಕೆ ಅಂತ ಹೇಳ್ತೀನಿ ನೋಡಿ. ನೀವೇನಾದರೂ ಡಸ್ಟ್ಬಿನ್ಗೆ ಹಾಕಿ ಬಂದಿರೋದಿಲ್ಲ ಅಂದರೆ ನೀವು ಬರೀತಿರಲ್ಲ ಪ್ರಿಲಿಮ್ಸ್ ಎಕ್ಸಾಮಲ್ಲಿ, ಅವಕ್ಕೂ ನೀವೇ ಡಸ್ಟ್ಬಿನ್ಗೆ ಹಾಕ್ತೀರ. ಯಾಕೆಂದರೆ ನೀವು ಫೇಲ್ ಆಗಿರ್ತೀರ. ಈಗೋ ಎಲ್ಲಿರ್ತದೆ ಅಲ್ಲಿ ತೋರಿಸ್ತದೆ ಪ್ರತಿಫಲ. ಕರ್ಮ ರಿಟರ್ನ್ಸ್ ಅನ್ನುವ ಒಂದು ಸಂಪ್ರದಾಯ ನಮ್ಮ ಭಾರತಕ್ಕೇನು ಕಡಿಮೆ ಇಲ್ಲ ಅಂತ ಹೇಳೋದು. ಆ್ಯಂಡ್ ನೋಡಿ, ಈಗ ಇದಕ್ಕೆ ಬೆಸ್ಟ್ ಇನೋವೇಟಿವ್ ಎಕ್ಸಾಂಪಲ್ ಕೊಡ್ತೀನಿ. ಈ ಪಾತ್ರೆ ವಿಷಯವನ್ನು ತುಂಬಿಕ್ಕು, ಆಗ ಏನಾಗುತ್ತೆ, ನೀರು ತುಂಬ್ತಾರ? ನೀರು ತುಂಬೋದಿಲ್ಲ. ಯಾಕೆ? ಆಲ್ರೆಡಿ ನಿಮ್ಮ ಹತ್ರ ವಿಷಯ ಇತ್ತು. ಇಲ್ಲಿ ನೀವು ಯಾಕೆ ಬಂದಿದ್ದೀರಿ? ವಿಷಯವನ್ನು ತುಂಬಿಕೊಳ್ಳಲಿಕ್ಕೆ. ಈಗ ಈ ಪಾತ್ರೆಯನ್ನು ಖಾಲಿ ಮಾಡ್ತೇನೆ. ಯಾವುದಿದ್ದೇ ನೀವು ಇದನ್ನು ಕುರಿತೀರಿ ಇನ್ಫಾರ್ಮೇಷನ್ ಅಂತಂದರೆ ಅದು ಖಾಲಿ ಆಗೋದಿಲ್ಲ. ಯಾಕೆಂದರೆ ಇವತ್ತಿನ ಎಫರ್ಟ್ ತುಂಬಿಸ್ತೀರಿ. ನೀವೊಂದು ಪೆನ್ನು ಖಾಲಿ ಆದರೆ ಕ್ರೋ ಮಾಡ್ತೀರಲ್ಲ, ಅದನ್ನು ನೀವು ಶೇಖರಣೆ ಮಾಡಿ, ಆಗ ನಿಮ್ಮ ಎಫರ್ಟ್ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಇದು ಒಂದು ಬಿಗ್ಗೆಸ್ಟ್ ಸೈಕಲಾಜಿಕಲ್ ಬ್ರಿಲಿಯಂಟ್ ಮೆಥಡಾಲಜಿ ಟು ಇಮೆನ್ಸ್ ಯುವರ್ ಸೆಲ್ಫ್, ಟು ಬೂಸ್ಟ್ ಯುವರ್ ಸೆಲ್ಫ್. ಈಗ ನನ್ನನ್ನೇ ಕೇಳೋದಾದರೆ ನಾನೊಂದು 127 ಪೆನ್ಸ್ ಇದೆ ನನ್ನ ಹತ್ರ. ಮೋರ್ ದೆನ್ ಐ ವಿಲ್ ಶೋ ದ್ಯಾಟ್ ಒನ್ಸ್. ಓಕೆ, ಸೊ ಅದನ್ನು ಶೇಖರಣೆ ಮಾಡಿದಾಗ ನಿಮ್ಮ ಪ್ರತಿದಿನದ ಎಫರ್ಟ್ ನಿಮ್ಮ ಕೈಯಲ್ಲಿದೆ ಅಂತ ಗೊತ್ತಾಯಿತು. ಮೋಟಿವೇಶನ್ ಅಲ್ಲಿಂದ ಬರುತ್ತೆ. ಎರಡನೇ ರೀಸನ್ನು, ಈಗ ನೀವು ಇದನ್ನು ಖಾಲಿ ಬಟ್ಟಲಿಗೆ ಅಥವಾ ನೋಟ ಇದೆ, ನೀವು ಒಂದು ಡ್ರಾಪ್ ಜಗ್ಗನ್ನು ನೀವು ಹಾಕ್ತೀರಿ ನೀರು. ಜಗ್ ಇಸ್ ಫಿಲ್ ಬೈ ಡ್ರಾಪ್ ಬೈ ಡ್ರಾಪ್, ಬುದ್ಧ ಹೇಳಿದ್ದಾರೆ, ಹೌದಾ? ಯಾಕೆ ಇದನ್ನು ಹೇಳ್ತಾರೆ? ಈಗ ಒಂದು ಡ್ರಾಪ್ ಬಿತ್ತು, ನಿಮ್ಮ ಎಫರ್ಟ್ ಒಂದು ಹಂತಕ್ಕೆ ಬಂತು. ಎರಡನೇ ಡ್ರಾಪ್ ಬಿತ್ತು, ಎರಡನೇ ಹಂತಕ್ಕೆ ಬಂತು. ಮೂರನೇ ಡ್ರಾಪ್ ಬಿತ್ತು, ಮೂರನೇ ಹಂತಕ್ಕೆ ಬಂತು. ಬಂದು ಪರಿಪೂರ್ಣತೆಗೆ ಹೋದಾಗ ಪರೀಕ್ಷೆಯಲ್ಲ, ನಿಮ್ಮ ವ್ಯಕ್ತಿತ್ವವು ಸಾಧನೆ ಜೊತೆಗೆ ಹೋಗುತ್ತೆ. ಅದೇ ನೀವು ಎಂಟಿ ಮೈಂಡಲ್ಲಿ ಬಂದಿಲ್ಲ ಅಂತಂದರೆ ನಿಮ್ಮ ಪ್ರಿಲಿಮ್ಸ್ ದಿವಸನೇ ನೀವು ಎಂಟಿ ಮೈಂಡ್ ಆಗಲೇಬೇಕಾಗುತ್ತೆ. ನೀವು ಪ್ರಿಲಿಮ್ಸ್ ದಿವಸ ಆ ಒಂದು ಅನಾಲಿಸಿಸ್ ಮಾಡಿ ಕರೆಕ್ಟ್ ರೈಟ್ ಆನ್ಸರ್ಗೆ ಹೋಗಬೇಕು ಅಂತ ಆಸೆ ಇದೆಯಾ? ಮೇಕ್ ಯುವರ್ ಬ್ರೈನ್ ಎಂಟಿ ಬಿಫೋರ್ coming to the ಜ್ಞಾನಿ or preparation of the UPSC. Number 1. Number 2 ಸಿಸ್ಟಮ್ ಹೇಳ್ತೀನಿ. ಈಗ I will give you one example, that is water management. Okay, this is the simplest examination topic of GS3. ವಾಟರ್ ಮ್ಯಾನೇಜ್ಮೆಂಟಲ್ಲಿ ಅಯ್ಯಜ್ಞಾನಿಯಲ್ಲಿ ಏನು ಕೊಟ್ಟಿದ್ದೀವಿ? ನೋಟ್ಸ್ ಕೊಟ್ಟಿದ್ದೀವಿ. ದಟ್ ಈಸ್ ಮೋರ್ ಆರ್ ಲೆಸ್ 7 pages. ಈ 7 ಪೇಜಸ್ಸಿನ ನೋಟ್ಸಲ್ಲಿ ಏನಿದೆ? ಇಂಟ್ರಡಕ್ಷನ್, ಫ್ಯಾಕ್ಚುಯಲ್ ಕಂಟೆಂಟ್, ರೆಕಮೆಂಡೇಷನ್ ಅಥವಾ ಕೇಸ್ ಸ್ಟಡಿ, ಸೊಲ್ಯೂಷನ್, ಚಾಲೆಂಜಸ್ ಅಥವಾ ಎನಿ ಲ್ಯಾಂಡ್ಮಾರ್ಕ್, ಜಡ್ಜ್ಮೆಂಟ್, ಆ ಥರದ ಒಂದು ವಿಶ್ಲೇಷಣಾ ಮಾದರಿ ಏನಿರ್ತದೆ. 7 pages. ಬರೆಯೋಗೇನಪ್ಪ ದೊಡ್ಡ ವಿಷಯ ಅಲ್ಲ, ಎಂತೆಂಥ ಎಕ್ಸಾಮ್ ಪಾಸ್ ಮಾಡಿದ್ದೇನೆ ಅನ್ನೋದಲ್ಲ. ನೀವು ಬರೀಬೇಕಾಗಿರೋದು 7 minutes ಅಥವಾ 9 minutesಲ್ಲಿ 2 pages ಅಥವಾ 3 pages. ಆನ್ ಸೈಟ್ ಆಫ್ ದ ಎಕ್ಸಾಮಿನೇಷನ್ ಕಂಡೀಷನ್ ಬ್ರೈನ್ ಓಡ್ತದೆ, ಇಲ್ಲ ಪೆನ್ ಓಡ್ತದೆ. ಬ್ರೈನ್ ಓಡಬೇಕು ಅಂದರೆ ಎಂಟಿ ಆಗಲೇಬೇಕು, ಪೆನ್ ಓಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಲೇಬೇಕು. ಆ್ಯಂಡ್ ನೀವೇನು ಮಾಡಬೇಕು, ಇದನ್ನು ಹೇಗೆ ಓದೋದು ಅಂತ. ಕೆಲವರು ರಟ್ಟೋ ಮಾರೋ ಅಂತಾರೆ. ಅಂದರೆ ಯು ಹ್ಯಾವ್ ಟು ರಿವೈಸ್ ಆ ಫಿನಾಮಿನ ಇರ್ತಾರೆ. ಇನ್ನೇನಾಗುತ್ತೆ ಗೊತ್ತಾ, ನಿಮ್ಮ 20 ವರ್ಷದ ಒಂದು ಡಿಗ್ರಿ ಲೈಫ್ ಇದೆ, 25 ವರ್ಷದ ಮಾಸ್ಟರ್ಸ್ ಲೈಫ್ ಇದೆ, ಅಥವಾ 30 ವರ್ಷದ PhD ಲೈಫ್ ಇದೆ. ಅದೇ ಓದು ಅಂತ ಅಂದ್ಕೊಂಡಿರ್ತೀರಿ. ದಿಸ್ ಈಸ್ ರಾಂಗ್. ದಿಸ್ ಈಸ್ ಅಲ್ಟಿಮೇಟ್ಲಿ ರಾಂಗ್. ಓದು ಒಬ್ಬನ ಸ್ವತ್ತಲ್ಲ, ಅದು ಅವನ ಅಭಿರುಚಿ. ಒಬ್ಬ ವ್ಯಕ್ತಿ ಅನಾಲಿಸಿಸ್ ಮಾಡಿ ಓದ್ತಾನೆ, ಇನ್ನೊಬ್ಬ ವ್ಯಕ್ತಿ ಬರಿತಾ ಓದ್ತಾನೆ, ಇನ್ನೊಬ್ಬ ವ್ಯಕ್ತಿ ಓದಾಡ್ಕೊಂಡು ಓದ್ತಾನೆ, ಇನ್ನೊಬ್ಬ ವ್ಯಕ್ತಿ ಕೂತ್ಕೊಂಡೇ ಓದ್ತಾನೆ 90 ಡಿಗ್ರಿಯಲ್ಲಿ. ಈಗ ವ್ಯತ್ಯಾಸ ಕಂಡಿಲ್ಲ. ಯಾಕೆ ಹಾಗೆ? ಅದು ಅವರ ಜೀನಲ್ಲಿಗೆ, ಅದು ಇನ್ಬಿಲ್ಟ್ ಮೆಮೊರಿ.
ಈಗ ಅಕಾರ್ಡಿಂಗ್ ಟು ಸೈಕಲಾಜಿಕಲ್ ಸ್ಪಿಯರ್ ಮಾತಾಡೋದಾದರೆ ಹೇಗೆ ಓದೋದು? ಈಗ ಸಪೋಸ್ ದಿಸ್ ಇಸ್ ದ ಬ್ರೈನ್, ಓಕೆ ದಿಸ್ ಇಸ್ ದ ಬ್ರೈನ್, ಓಕೆ ಕನ್ಸಿಡರ್ ದಿಸ್ ಇಸ್ ದ ಬ್ರೈನ್. ಈಗೀಗ 80 ಮಿಲಿಯನ್ ಅಷ್ಟು ಒಂದು ಸೆಲ್ಸ್ ಇದೆ, 1,00,000 ಮಿಲಿಯನ್ಸ್ ಅಷ್ಟು ಸೆಲ್ಸ್ ಸಪೋರ್ಟಿವ್ ಇದೆ. ತಲಾಮಸ್ಸಿಗೆ, ಸೆಲಬಲಮ್ಮಿಗೆ ಎಷ್ಟೊಂದು ಆ್ಯಕ್ಟಿವಿಟಿ 1 ಸೆಕೆಂಡಲ್ಲಿ ಕೂಡ ಆಗುತ್ತೆ. ಇದಕ್ಕೆ ಹೇಗೆ ಕನ್ವರ್ಟ್ ಮಾಡ್ತೀರಾ? ದಟ್ ಟು ಬಿ ಇನ್ 7 to 9 minutes ಆಫ್ 2 to 3 pages ಅನ್ನೋದು ಮೇನ್ಸಿನ ತಾತ್ಪರ್ಯ. ನಂಬರ್ 1 ಬೇಕಾಗಿರೋದೇನು ಗೊತ್ತಾ? ದುನಿಯಾದಲ್ಲಿ ಯಾವುದೇ ಕ್ವಶನ್ ಕೊಡಲಿ ನನ್ನ ಕೈಲಾಗುತ್ತೆ ಅನ್ನುವ ಬಿಲೀವ್ ಇದೆಯಾ? ಎಮ್ ಟಿ ಮಾಡ್ಕೊಂಡಾದ್ಮೇಲೆ ನನ್ನ ಕೈಲಿ ಆಗುತ್ತೆ, ಯಾವುದೇ ಕ್ವಶನ್ ಕೊಡು ಅನ್ನುವಂಥದ್ದು ಬಿಲೀವ್ ಆ ಒಂದು 7 to 9 ಮಿನಿಟ್ಸನ್ನು ಫೋರ್ಸ್ ಡ್ರೈವ್ ಮಾಡ್ತದಲ್ಲ ಅದರಲ್ಲಿರ್ತದೆ. ಯಾಕೆ ಬೇಕು ಆ ಬಿಲೀವ್ ಅಂತಂದರೆ, ನಿಮ್ಮ ಕೈಲಿ ಆಗಿಲ್ಲ ಅಂತ ನೀವು ಅಂದ್ಕೊಳ್ಳಿ, 7 to 9 ಮಿನಿಟ್ಸ್ ಅಲ್ಲ, 1 ಮಿನಿಟ್ ಕೊಟ್ಟರು ಬೇಡ, 7 to 9 into 10 ಮಿನಿಟ್ಸ್ ಕೊಟ್ಟರು ನೀವು 1 ಪೇಜ್ ಬರೆಯೋದಿಲ್ಲ. ನಿಮ್ಮ ಕೈಲಿ ಆಗುತ್ತೆ ಅನ್ನುವ ಬಿಲೀವ್ ಬರಬೇಕು ಅಂತಂದರೆ ಪಾಸ್ಟ್ ನೀವು ಲೈಫಲ್ಲಿ ಏನು ಮಾಡಿದ್ದೀರಿ, ಐ ಮೀನ್ ಟು ಸೇ ಎಫರ್ಟಲ್ಲಿ ಏನು ಮಾಡಿದ್ದೀರಿ ಅನ್ನೋ ಕ್ವಶನ್ನು. ಇವಾಗ ಒಂದು ಪೆನ್ ಖಾಲಿ ಆಗುತ್ತೆ, ಪೆನ್ನನ್ನು ಶೇಖರಣೆ ಮಾಡಿ, ಇವತ್ತು ನಾನು ಇಷ್ಟೇ ಎಫರ್ಟ್ ಹಾಕಿದ್ದೀನಿ, ಈ ಪೆನ್ ಇವತ್ತು ಮುಗೀತು, 20 ದಿನಕ್ಕೆ ಒಂದು ಪೆನ್ ಮುಗೀತು, 10 ದಿನಕ್ಕೆ ಇನ್ನೊಂದು ಪೆನ್ ಮುಗೀತು. ಆವಾಗ ನಾನು ಒಟ್ಟು ನಂಬರ್ ಆಫ್ ಪ್ರಿಲಿಮ್ಸ್ ಬರುವಾಗ ನನಗೊಂದು 80 ಪೆನ್ನು ಖಾಲಿ ಆಯಿತು ಅನ್ನೋದು ಒಂದು ಡ್ರೈವ್ ಫೋರ್ಸ್ ಇದೆಯಲ್ಲ, ಅದು ನಿಮ್ಮನ್ನು 7 to 9 ಮಿನಿಟ್ಸ್ ಬರೆಯುವ ತಾಕತ್ತನ್ನು ಕೊಡುತ್ತೆ. ಇದು ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್ ನೋಡಿ, ಈಗ ಈ ಆಟೋ ಮ್ಯಾನೇಜ್ಮೆಂಟ್ ಅನ್ನುವ ನೋಟ್ಸ್ ಏನಿದೆ ಅಲ್ಲಿ ಎಲ್ಲ ನಿಮಗೆ ಬ್ಯೂಟಿಫುಲ್ ಪಾಯಿಂಟ್ಸ್ ಇದೆ, ನಿಮಗೆ ನೆನಪಾಗೋದಿಲ್ಲ. ಯಾಕೆ? ಆನ್ ಸೈಟ್. ಈಗ ನೀವೊಂದು ಮೂವಿ ನೇಮ್ ಕೇಳಿದ್ರೆ ಪಟ್ಟಂತ ಹೇಳ್ತೀರಿ, ಹೌದಾ? ರೀಸೆಂಟಾಗಿ ಯಾವ ಮೂವಿ ರಿಲೀಸ್ ಆಯಿತು, ಯು ವಿಲ್ ಗೆಟ್ ಟು ನೋ ವಾಟ್ ಇಸ್ ದ ಇನ್ಸಿಡೆಂಟ್, ವೈ ಯುವರ್ ಮೈಂಡ್ ಈಸ್ ವೆರಿ ಎಂಪ್ಟಿ. ಹಾಗೆ ಯಾವ ನಿಜೆಯಲ್ಲಿ ಕೇಳಿದ್ರು ಹೇಳ್ತೀರಿ. ಹಾಗೆ ಇದನ್ನು ಕೂಡ ಓದಬೇಕು. ಹಾಗಾದರೆ ಮೆಕ್ಯಾನಿಸಮ್ ಏನು ಬ್ರೈನ್ ಅಂತ ತಿಳ್ಕೋಬೇಕೆ? ತಿಳ್ಕೋಬೇಕು ಅಂದರೆ ನಾನೀಗ ಹೇಳ್ತೀನಿ ನೋಡಿ, ತಿಳ್ಕೊಳ್ಳಿ. ನಂಬರ್ 1 ಪಾಯಿಂಟ್, ಈಗ ಬ್ರೈನ್ ಹೇಗೆ ವರ್ಕ್ ಮಾಡುತ್ತೆ ನೋಡಿ. ಫಸ್ಟು ಯು ಹ್ಯಾವ್ ಎ 24 hours, ದಟ್ ಟು ಬಿ 12 hours ಅಂತ ಇಟ್ಕೊಳ್ಳಿ. 12 hours ಈಸ್ ಗಾನ್, 12 hours ಈಸ್ ಇನ್. ಓಕೆ, ಗಾನ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. 12 hours ಈಗ ಇದರಲ್ಲಿ ನೀವು ಬೆಳಿಗ್ಗೆ ಆದರೂ ಓದಿ, ರಾತ್ರಿ ಆದರೂ ಓದಿ. ಈ 12 ಗಂಟೆಲಿ ಮೆದುಳು ಹೆಂಗೆ ವರ್ಕ್ ಆಗುತ್ತೆ ನೋಡಿ. ನಿಮಗೆಲ್ಲರಿಗೂ ಕನಸು ಬರುತ್ತಾ? ಡ್ರೀಮ್ಸ್ ಬರುತ್ತೆ. ಏನಾಗುತ್ತೆ ಅದು? ಡ್ರೀಮ್ಸಲ್ಲಿ ಏನು ಕಾಣುತ್ತೆ? ಏನೋ ಒಂದು ಫ್ಯಾಂಟಸಿ, ಇಂಗ್ಲೀಷ್ ಮೂವಿ ಆ ಥರದ್ದು ಏನಾದರೂ ಇರ್ಬೋದಾ? ಅಥವಾ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಆ್ಯನ್ ಇನೋವೇಷನ್ ಆ ಥರ ಇರ್ಬೋದಾ? ಇಲ್ಲ ನಿಮ್ಮ ಇಂಟ್ರೆಸ್ಟ್ ಯಾವ ಥರ ಈಗ ಅದು ಇರ್ಬೋದಾ? ಅಲ್ಲ, ಅದು ನೀವು ಡೈಲಿ 24 ಅವರ್ಸಲ್ಲಿ ಏನು ನೀವು ಅಕ್ಯುಮುಲೇಟ್ ಮಾಡ್ಕೊಂಡಿರ್ತೀರಿ ಅದು ಒಂದೊಂದು ಸೆಲ್ಸ್ ಏನು ಹೇಳ್ತೀನಿ ನಾನು, ಈ ಸೆಲ್ಸಿಗೆ ರೀಚ್ ಆಗ್ತಾ ಹೋಗುತ್ತೆ. ಈ ಒಂದು ಅರ್ಧ ಮೆಮೊರಿ ಎಮೋಷ್ನಲ್ ಮೆಮೊರಿ ಆಗಿದೆ, ಈ ಒಂದು ಮೆಮೊರಿ ಇಂಟೆಲೆಕ್ಚುವಲ್ ಕೋಶೆಂಟ್ ಮೆಮೊರಿ ಆಗಿದೆ, ಈ ಒಂದು ಮೆಮೊರಿ ಆ ಒಂದು ಕ್ರಿಯೆ ಅಂತಾರೆ ಅಂದರೆ ಎಕ್ಸಿಕ್ಯೂಟಿವ್ ಫೋರ್ಸ್ ಆ ಮೆಮೊರಿ ಆಗಿದೆ. ಅಲ್ಲಿಗೆ ರೀಚ್ ಮಾಡಿಸುತ್ತದು. ಸೊ ವಾಟ್ ಯು ಸಾ, ವಾಟ್ ಯು ಫೀಲ್, ವಾಟ್ ಯು ಐಡೆಂಟಿಫೈಡ್, ದಟ್ ಈಸ್ ವಾಟ್ ದ ಮೆಮೊರಿ. ದಟ್ ಮೆಮೊರಿ ಶುಡ್ ಗೋ ಇನ್ ಎ ವೇ ಇಟ್ ನೀಡ್ ಟು ಬಿ. ಈ ಸೆಲ್ ಎಮೋಷ್ನಲ್ ಕೋಶೆಂಟ್, ಈ ಸೆಲ್ ಇಂಟೆಲೆಕ್ಚುವಲ್ ಕೋಶೆಂಟ್, ಅದೇ ಸೆಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ನಿಮಗೆ ಮೆಮೊರಿ ಇರುತ್ತೆ. ನೆನ್ನೆ ಏನಾಯಿತು ಅಂದರೆ ನೀವು ಹೇಳ್ತೀರಿ, ಪಾಸ್ಟ್ ಲೈಫಲ್ಲಿ ಏನಾಯಿತು ಹೇಳ್ತೀರಿ. ಪಾಸ್ಟ್ ಲೈಫ್ ಮೀನ್ಸ್ ನಾಟ್ ಲೈಫ್ ಆಫ್ ಲೈಫ್. 10 years ಬ್ಯಾಕ್ ಏನಾಯಿತು ಹೇಳ್ತೀರಲ್ಲ, ಮೊನ್ನೆ 1 ವಾರದ ಹೇಳಗೆ ಏನಾಯಿತು ಈವೆಂಟ್ ಹೇಳ್ತೀರಿ. ದಟ್ ಈಸ್ ವಾಟ್ ದಿಸ್. ಸೊ ಡ್ರೀಮ್ ಅಂದರೆ ಅದು ಫ್ಯಾಂಟಸಿ ಅಲ್ಲ, ಅದು ಹೋಗುತ್ತೆ. ಒಂದು ಇನ್ಫಾರ್ಮೇಷನ್ ಸರ್ಕ್ಯುಲೇಟ್ ಆಗಿ ಎಲ್ಲಿ ಕೂತ್ಕೋಬೇಕೋ ಅಲ್ಲಿ ಕೂತ್ಕೊಳ್ಳುತ್ತೆ, ಅದು ಡ್ರೀಮ್. ಸೊ ಈ ಪ್ರಕಾರವಾಗಿ ಸೈಕಲಾಜಿಕಲಿ ಮಾತಾಡೋದಾದರೆ, ಇಫ್ ಯು ಸ್ಪೆಂಡ್ 1 hour ರಿವೈಸ್ ಮಾಡಿ, ಓಕೆ, ನೆಕ್ಸ್ಟ್ 1 hour ಮಲ್ಕೊಳ್ಳಿ. 1 hour ನೀವು ಓದಿದ್ದೀರಿ, ನೀವು ನಿದ್ದೆ ಮಾಡಿದಾಗ ಇಮಿಡಿಯೇಟ್ಲಿ ಇನ್ಫಾರ್ಮೇಷನ್ ಬಿಲ್ಡ್ ಆಯಿತು, ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಯ್ತು. ನೆಕ್ಸ್ಟ್ 1 hour ಫ್ರೆಶ್ ಟಾಪಿಕ್ ಇಟ್ಕೋತೀರಿ, ಓದ್ತೀರಿ, ಫ್ರೆಶ್ ಟಾಪಿಕ್, ಮತ್ತು 1 hour ನಿದ್ದೆ ಮಾಡ್ತೀರಿ, ಎಲ್ಲಿಗೆ ಹೋಯ್ತು, ಆಯಿತಾ? ಇದೇ ಥರ ಒಂದು 6 times ಮಾಡ್ತೀರಿ. ವಾಟ್ ಯು ಮೀನ್ ಬೈ 1 hour ರಿವೈಸ್, 1 hour ಸ್ಲೀಪ್, 1 hour ರಿವೈಸ್, 1 hour ಸ್ಲೀಪ್. ನೀವು ಅನ್ಕೋಬೋದು ಏನು ಹುಚ್ಚನ ನಾನು ಅಂತ. ಓಕೆ, ನೀವು ಅನ್ಕೋಬೋದು ಅದೆಲ್ಲ ಮ್ಯಾಡ್ಗಳು ಮಾಡ್ತಾರೆ ಅಂತ. ಐ ನೋ ದ್ಯಾಟ್ ಮಗನಂದನ್ ರಾವ್ ಈಗ ಗುಡ್ ಸೈಕಾಲಜಿಸ್ಟ್, ಬಟ್ ಐ ನೋ ದ್ಯಾಟ್ ಮಗನಂದನ್ ರಾವ್ ಈಗ ಆಲ್ಸೋ ಎ ಗುಡ್ ಟೀಚರ್. ನಾನು ಶೋರಾಗಿ ಹೇಳ್ತೀನಿ, ಇಟ್ ವಿಲ್ ಬಿ ವರ್ಕಿಂಗ್ ಇನ್ ಎ ಸೈಕಲಾಜಿಕಲ್ ಆ್ಯಂಡ್ ಬ್ರೈನ್ ಥೆರಪಿಸ್ಟ್ ಕೂಡ ಇದನ್ನು ಒಪ್ಪಿದ್ದಾರೆ. ನೋಡಿ, 1 hour ಓದ್ತೀರಾ,
ಇನ್ಫಾರ್ಮೇಷನ್ 1 ಅವರಲ್ಲಿ ನೀವು ಮಲಗ್ತೀರಾ, ನಿದ್ದೆ ಬಂತು, ನಿಮ್ಮ ಇನ್ಫಾರ್ಮೇಷನ್ ಲೋಡ್ ಆಯಿತು. ನೆಕ್ಸ್ಟ್ 1 ಅವರ್ ಓದ್ತೀರಾ, ಲೋಡ್ ಆಯಿತು ಮಲಗಿದಾಗ. ನೆಕ್ಸ್ಟ್ 1 ಅವರ್ ಓದ್ತೀರಾ, ಲೋಡ್ ಆಯಿತು ಮಲಗಿದಾಗ. ಈಗ ನೋಡಿ, ಬೆಳಿಗ್ಗೆ ಎಗೊಳ್ತೀರಿ, ಎನರ್ಜಿ ಡೌನ್ ಇರುತ್ತೆ ಅಂತ ತಿಳ್ಕೊಳ್ಳುವಾಗ ದಟ್ ಈಸ್ ರಾಂಗ್. ಯು ಆರ್ ವೆರಿ ಆ್ಯಕ್ಟಿವ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಮೂಮೆಂಟ್. ಈಗ ನಿಮಗೆ ಕಾನ್ಫಿಡೆಂಟ್ ಯಾವ ಲೆವೆಲಿಗೆ ಬರುತ್ತೆ ಅಂದರೆ, ಅಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿರುವ ಟಾಪಿಕನ್ನು ಕೇಳಿ, ಯು ವಿಲ್ ಗೆಟ್ ಟು ನೋ ಇಮಿಡಿಯೇಟ್ಲಿ. ದಟ್ಸ್ ಎ ಸ್ಪಾರ್ಕ್. ಎಕ್ಸಾಂಪಲ್, ಈಗ ಮೂವಿ ನೋಡೋಕ್ಕೆ ಹೋಗ್ತೀರಿ, ಅರ್ಧ 1.5 ಅವರ್ ಆದಮೇಲೆ ಒಂದು ಬ್ರೇಕ್ ಇರುತ್ತೆ, ಮತ್ತು 1.5 ಅವರ್ ಇರುತ್ತೆ. 1.5 ಅವರ್ಗೆ ನೀವು ಫುಲ್ ಫೋಕಸ್ಸಿವ್ ಆಗಿರ್ತೀರಿ, ಬ್ರೇಕ್ ತೊಗೋತೀರಿ, ಮತ್ತೆ 1.5 ಅವರ್ ನೋಡ್ತೀರಿ. ವಾಟ್ ಈಸ್ ದ ರೀಸನ್? ದ ಆ್ಯಕ್ಚುವಲ್ ರೀಸನ್ ಈಸ್, ಆ ಬ್ರೇಕ್ ತೊಗೊಂಡ್ರಲ್ಲ, ಮೆಮೊರಿಲಿ ಇನ್ಬಿಲ್ಟ್ ಆಗೋಯ್ತು. ಎನಿಥಿಂಗ್ ವಿಚ್ ಯು ಮೇಡ್ ದ ರಿಲ್ಯಾಕ್ಸೇಷನ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಟೈಮ್, that will be reloaded, get to know the information in exactly what it is need to be. ಎಜುಕೇಷನ್ ಅನ್ನೋದು ವಾಟ್ ಇಟ್ ಈಸ್ ನೀಡ್ ಟು ಬಿ ಆಗಿರಬೇಕು ಹೊರತು ವಾಟ್ ಇಟ್ ಶುಡ್ ಬಿ ಗ್ರೀಡ್ ಟು ಬಿ ಆಗಿರಬಾರ್ದು. ಈಗ ನೋಡಿ, ಈ ಕಾನ್ಸೆಪ್ಟ್ ನೀವು ಫಾಲೋ ಮಾಡಿದ್ರಿ. ಇಂಟ್ರಡಕ್ಷನ್ ಕನ್ಕ್ಲೂಷನ್ 1 ಅವರಲ್ಲಿ ಓದಿದ್ರಿ, ಚಾಲೆಂಜಸ್ ಸೊಲ್ಯೂಷನ್ 1 ಅವರಲ್ಲಿ ಓದಿದ್ರಿ, ವೇ ಫಾರ್ವರ್ಡ್ ಮತ್ತು ಕೋರ್ಸ್ ಗೋಯಿಂಗ್ ಟು ಕ್ಲಿಯರ್ ಎನ್ ಎಕ್ಸಾಮಿನೇಷನ್, ಹೌ ಸೋ ಹಾರ್ಡ್ ಇಟ್ ವಿಲ್ ಬಿ. ಯಾಕೆಂತಂದರೆ ಇನ್ಫಾರ್ಮೇಷನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ಬರುತ್ತೆ, ಲೈಕ್ ಎ ಮೂವಿ, ಮರ್ಕೋಗಲ್ಲ ಅದು. ಇದನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಎವ್ರಿ ಡೇ ಮಾಡಿ ಅಂತ ನಾನು ಹೇಳ್ತಿಲ್ಲ. ನೀವು ಯಾವಾಗ ಓದ್ತೀರಾ, ಅಫ್ಕೋರ್ಸ್ ಇವಾಗ 7 days ಅಂತ ಇದ್ದರೆ ಪ್ರಾಬಬಲಿ ದ ಯೂತ್ ಮ್ಯಾನಿಫೆಸ್ಟೋ ಅಪ್ರಾಕ್ಸಿಮೇಟ್ಲಿ ಒಂದು 5 days ಓದ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್. 4 days ಇದನ್ನು ಮಾಡಿ. ಈಗ ನೋಡಿ, ಇನ್ನೊಂದು ಕಾನ್ಸೆಪ್ಟಿಗೆ, ಇಟ್ಸ್ ಎ ಬಿಗ್ ಬಿಲಿಯನಿಯರ್ ಕಾನ್ಸೆಪ್ಟ್ ಅಂತಲೂ ಕರೀತಾರೆ. ಎಜುಕೇಷನಿಸ್ಟ್ ಇದನ್ನು ಒಪ್ಕೋತಾ ಇದ್ದಾರೆ. ಈಗ ನಮ್ಮದು ಮೆಕಾಲೆ ಎಜುಕೇಷನ್ ನೋಡಿ, ಅದಕ್ಕೆ ಯಾರು ಇದನ್ನು ನಂಬಲ್ಲ. ಗುರುಕುಲ ಸಿಸ್ಟಮ್ ಎಜುಕೇಷನ್ ಇತ್ತಲ್ಲ, ಆಗ ಇದನ್ನೆಲ್ಲ ನಂಬ್ತಾ ಇದ್ದರು. ಪ್ರಾಬಬಲಿ ವಿ ಆರ್ ಇನ್ ಸೋ ಮಾಡರ್ನಿಸ್ಟ್, ದಟ್ಸ್ ವೈ ವಿ ಡೋಂಟ್ ನೋ, ರೈಟ್, ಸೋ ಫಾರ್. ಈಗ ನೋಡಿ, ಈಗ ಈ ಕಾನ್ಸೆಪ್ಟನ್ನು ನಾನು ಹೇಳಿದೆ ನಿಮಗೆ, 1 ಅವರ್ ಓದು, 1 ಅವರ್ ಮಲಗಿ. ಈಗ ಎಕ್ಸಾಮಿನೇಷನಲ್ಲಿ ಹೇಗೆ ವರ್ಕ್ ಆಗುತ್ತೆ? ದ ಮೂಮೆಂಟ್ ನೀವು ಈ ಪೇಪರ್ ಬರೀತೀರಿ, 2 ಪೇಜ್ ಬರೀತೀರಿ, ದಿಸ್ ಇಸ್ ದ 10 mark ಕ್ವಶನ್. ಆ್ಯಂಡ್ ವಾಟ್ ಯು ನೀಡ್ ಟು ಬಿ ರೈಟ್ ಇನ್ ಎ ವಾಟರ್ ಮ್ಯಾನೇಜ್ಮೆಂಟ್, ನೀತಿ ಆಯೋಗ, ಕಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್, ವರ್ಸ್ಟ್ ವಾಟರ್ ಕ್ರೈಸಿಸ್ ಅಬೌಟ್ 167 ಔಟ್ ಆಫ್ 197 ಕಂಟ್ರೀಸ್. ಬರ್ಬಿಟ್ರಲ್ಲ, ಥಿಂಕ್ ಮಾಡೋಗಿಲ್ಲ ಅಲ್ಲಿ. ಯಾಕೆಂದರೆ ವಾಟ್ ಯು ನೀಡ್ ಟು ಬಿ ದಟ್ ಇಸ್ ಡನ್. ಆ್ಯಂಡ್ ರಿಮೈನಿಂಗ್ ಇಂಡಿಯಾ ಮ್ಯಾಪ್ ಹಾಕ್ತೀರಾ, ಎಲ್ಲಿಗೆ ಗ್ರೌಂಡ್ ವಾಟರ್ ರಿಪ್ಲೇಷನು ಬರೀತೀರಾ, ದಟ್ ಯು ಸೋ ವಿಜುವಲ್ ಮೆಮೊರಿ. ಆ್ಯಂಡ್ ಚಾಲೆಂಜಸ್ ಬರೀತೀರಾ, ಸೊಲ್ಯೂಷನ್ ಬರೀತೀರಾ, ಮಧ್ಯ ಕೊಟೇಶನ್ ಬರೀತೀರಾ, ಇಲ್ಲಿ FDG ಬರೀತೀರಾ, ಇಲ್ಲೊಂದು ಪಬ್ಲಿಕ್ ಸ್ಪೀಚ್ ಬರೀತೀರಾ, ಇಲ್ಲೊಂದು ಕನ್ಕ್ಲೂಷನ್ ಬರೀತೀರಾ. ದಟ್ ಈಸ್ ಡನ್ ವಿತ್ ಇನ್ ಲಿಮಿಟೇಷನ್ ಆಫ್ 7 to 9 minutes, ರೈಟ್. ಈಗ ನೋಡಿ, ಇದು ಒಂದು ತತ್ವ, ಒಂದು ಸಿದ್ಧಾಂತ ಓದಲಿಕ್ಕೆ. 2ನೇ ಸಿದ್ಧಾಂತ ಏನು? ಸಪೋಸ್ ಅದೇ ಟಾಪಿಕ್ ಬಗ್ಗೆ ಮಾತಾಡಿ, ನಿಮ್ಮ ಹತ್ರ ಕಣ್ಣಲ್ಲಿ ಏನು ನೋಡ್ತೀರಾ ಅದು ಸತ್ಯ ಅಂತ ಕೇಳಿದ್ದೀರಾ? ಕಣ್ಣಲ್ಲಿ ನೀವೇನು ನೋಡ್ತೀರಾ ಅದು ಸತ್ಯ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಪ್ರೂವ್ ಮಾಡ್ತೀನಿ ನೋಡಿ. ಈಗ ಸಪೋಸ್ ಯು ವಿಜುವಲೈಸ್ ದಟ್ ಟಾಪಿಕ್ ಇನ್ ಯುವರ್ ಬೇರ್ ಐಸ್ ಇನ್ ಎ 5 minutes. ಅದೇ ನೋಡಬೇಕು. ನೀತಿ ಆಯೋಗ, ಕಾಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್, ವರ್ಸ್ಟ್ ವಾಟರ್ ಕ್ರೈಸಿಸ್ ಇನ್ ಇಂಡಿಯಾ ಅಬೌಟ್ 167 ಔಟ್ ಆಫ್ 197 ಕಂಟ್ರೀಸ್, ಅಥವಾ 260 ಕಂಟ್ರೀಸ್, ಎನಿಥಿಂಗ್ ವಿಚ್ ಈಸ್ ವಿಜುವಲೈಸ್ ಮೆಮೊರಿ ಎಷ್ಟು ಆ್ಯಕ್ಚುವಲ್ ಇಂಟರ್ಪ್ರಿಟೇಷನ್ ಕೊಡುತ್ತೆ ಅಂದರೆ, ದ ಸೇಮ್ ವರ್ಡ್ಸ್ ಬರೀತೀರ ನೀವಲ್ಲಿ. ಈವನ್ ಯು ಡೋಂಟ್ ನೋ ದ ಇಂಗ್ಲೀಷ್, ದಟ್ ಈಸ್ ನೋ ವರಿ, ಸೇಮ್ ವರ್ಡ್ ಬರೀತೀರ ಅಲ್ಲಿ. ಸೊ ವಿಜುವಲೈಸಿಂಗ್ ಮೆಮೊರಿ. ಆಫ್ಟರ್ ದಿಸ್ 1 hour ಶೆಡ್ಯೂಲ್, ನೆಕ್ಸ್ಟ್ ರಿವಿಷನ್ ವಿಜುವಲೈಸಿಂಗ್ ಮೆಮೊರಿ ಇರಬೇಕು. ಈ 2 ಮಾಡ್ತಾ ಹೋದರೆ ನಿಮ್ಮನ್ನು ಹಿಡಿಲಿಕ್ಕಾಗಲ್ಲ. ಸೊ ಯಾರಿಗೆ ಓದೋಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಫಸ್ಟ್ ಮೆಗನನ್ನು ಅರ್ಥ ಮಾಡ್ಕೋಬೇಕು. ಮೆಗನನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಿಮ್ಮ ಆತ್ಮವನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಆತ್ಮವನ್ನು ಖಾಲಿ ಇರಬೇಕು, ಎಂಟಿ ಮಾಡ್ಕೋಬೇಕು. ಅದಾದ ಮೇಲೆ ಸೆಕೆಂಡ್ ಸ್ಟೇಜ್, ಜಡ್ಜ್ ಇಟ್ ವಿಲ್ ಬೈ ಡ್ರಾಪ್. ಇವತ್ತೇನು ಮಾಡ್ತೀನಿ, ಆದರೆ ಎಫರ್ಟ್ ಎಂತೂಸಿಯಾಸ್ಟಿಕ್ ಆಗಬೇಕು ಅಂದರೆ ಯಾವುದಾದ್ರೂ ಒಂದು ಈವೆಂಟ್ ಮಾಡಬೇಕು. ಅಂದರೆ ಈಗ ಪೆನ್ ಖಾಲಿ ಆಗಿದೆ, ಪೆನ್ನನ್ನು ಸ್ಟೋರ್ ಮಾಡೋದು, ನೀವೆಷ್ಟು ಪೇಪರ್ಸ್ ಬರೆದ್ರಿ ಅದನ್ನು ಸ್ಟೋರ್ ಮಾಡೋದು, ಅಥವಾ ಇವತ್ತು ಏನು ಮಾಡಿದೆ ಅನ್ನೋದನ್ನು ಬರೆಯೋದು, ಪೇಜನ್ನು ಇವತ್ತಿನ ದಿನ ಏನು ಓದಿದೆ ಅನ್ನೋದನ್ನು ಬರೆಯೋದು. ಈ ಥರ ಮಾಡಿದಾಗ ಯುವರ್ ಮಾರಲಿ ಬಿಲ್ಡ್. ಸೆಕೆಂಡ್ ಸ್ಟೆಪ್ ಮಾರಲಿ ಬಿಲ್ಡ್ ಆಯಿತು, ಆತ್ಮವನ್ನು ನೀವು ಚಿಂತನೆಗೆ ಒಳಪಡಿಸಿದ್ರಿ. 3ನೇದು
judge is filled by drop information gathering from 1 hour to 1 hour sleep. 1 hour read, 1 hour sleep. ಗೊತ್ತಾಯಿತು. ಅದಾದಮೇಲೆ ವಿಜುವಲ್ ಮೆಮೊರಿ ಆದಮೇಲೆ ಐದನೇಗೂ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಎಕ್ಸಾಮಿನೇಷನ್ ಕಂಡೀಷನ್ ಏನಂದರೆ ಯು ಫಾರ್ಗೆಟ್ ವಾಟ್ ಯು ಆರ್ ಅಂಟಿಲ್ ಎಕ್ಸಾಮಿನೇಷನ್ 10 ಗಂಟೆಗಿದೆ ಅಂದರೆ 9 o'clock ಇದೆ ಅಂತಂದರೆ 9 o'clock 8:59ವರೆಗೂ ನೀವೇನಿದ್ರಲ್ಲ ಯು ಫಾರ್ಗೆಟ್ ಇಟ್. ಆ್ಯಂಡ್ ಆಫ್ಟರ್ 3 hours ಎಕ್ಸಾಮಿನೇಷನಿಗೆ ಮೇನ್ಸು ಅಂದರೆ 9ಇಂದ ಸ್ಟಾರ್ಟ್ ಆಗಿದ್ರೆ 12ಗೆ ಮುಗಿಯುತ್ತೆ. 12 ಹೋಗಿ ಆದಮೇಲೆ ನೀವೇನು ಮಾಡ್ತೀರಾ ಫಾರ್ಗೆಟ್ ಇಟ್. 9 to 12 in that position, in that work, in that time, you will be a great ranker. Thank you.